ಕೂದಲು ಉದುರುವುದು ಈ ಸಣ್ಣಪುಟ್ಟ ತಪ್ಪುಗಳಿಂದಲೇ. ಮೊದಲು ಈ ಅಭ್ಯಾಸಗಳನ್ನು ಬಿಟ್ಟುಬಿಡಿ. ಕೆಲವರು ಕೂದಲು ತೊಳೆಯುವಾಗ ಉದುರಲು ಆರಂಭವಾದರೆ ಇನ್ನು ಕೆಲವರ ಕೂದಲು ಬಾಚುವಾಗ ಉದುರುತ್ತವೆ. ಇದಕ್ಕೆ ಮುಖ್ಯ ಕಾರಣ ನಾವು ಬಳಸುವ ಶ್ಯಾಂಪು, ಎಣ್ಣೆ ಮತ್ತು ಕಂಡೀಷನರ್ಗಳು ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಇದಕ್ಕೆ ಮೂಲ ಕಾರಣ ಬೇರೆ ಇದೆ. ಕೂದಲು ಉದುರುವಿಕೆ ಯಾವ ಶ್ಯಾಂಪು ಅಥವಾ ಎಣ್ಣೆಯನ್ನು ಬಳಸುತ್ತೀರಿ ಎಂಬುದಲ್ಲ, ಬದಲಿಗೆ ನಿಮ್ಮ ಕೂದಲನ್ನು ಹೇಗೆ ತೊಳೆಯುತ್ತೀರಿ ಎಂಬುದಾಗಿ ಇದೆ. ನಿಮ್ಮ ಕೂದಲನ್ನು ಆತುರದಿಂದ ಅಥವಾ ಅರಿವಿಲ್ಲದೆ ಹೇಗೆ ತೊಳೆಯುತ್ತೇವೆ ಅಂದರೆ ಕೂದಲನ್ನು ತೊಳೆಯಲು ತುಂಬ ಬಿಸಿನೀರು ಬಳಸುವುದು, ಅತಿಯಾಗಿ ಶ್ಯಾಂಪು ಬಳಸುವುದು, ತುಂಬ ಜೋರಾಗಿ ಸ್ಕ್ರಬ್ ಮಾಡುವುದು ಅಥವಾ ಒದ್ದೆಯಾದ ಕೂದಲನ್ನು ಬಾಚಿಕೊಳ್ಳುವುದು ಮುಂತಾದ ಸರಳ ತಪ್ಪುಗಳು ನಿಮ್ಮ ಕೂದಲನ್ನು ದುರ್ಬಲಗೊಳಿಸಬಹುದು. ನಿಮ್ಮ ಕೂದಲನ್ನು ಸರಿಯಾಗಿ ತೊಳೆಯುವುದರಿಂದ ಕೂದಲು ಒಡೆಯುವುದು ಕಡಿಮೆಯಾಗುತ್ತದೆ ಮತ್ತು ಕೂದಲು ಮೃದುವಾಗುತ್ತದೆ. ನಿಮ್ಮ ಕೂದಲನ್ನು ತೊಳೆಯುವುದಕ್ಕೂ ಮುನ್ನ ಸ್ವಲ್ಪ ಎಣ್ಣೆಯಿಂದ ಮಸಾಜ್ ಮಾಡಿ. ನಿಮ್ಮ ನೆತ್ತಿಯನ್ನು ತೊಳೆಯುವ ಮೊದಲು 30 ರಿಂದ 40 ನಿಮಿಷಗಳ ಕಾಲ ಬೆಚ್ಚಗಿನ ಎಣ್ಣೆಯಿಂದ ಮಸಾಜ್ ಮಾಡಿ. ಇದು ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಅಥವಾ ಆಮ್ಲ ಎಣ್ಣೆ ಮಸಾಜಿಗೆ ಉತ್ತಮ ಎಣ್ಣೆಯಾಗಿದೆ. ನಿಮಗೆ ಸಮಯ ಕಡಿಮೆ ಇದ್ದರೆ ಕನಿಷ್ಠ 15 ನಿಮಿಷಗಳಿಗೂ ಮುನ್ನ ಎಣ್ಣೆಯನ್ನು ಹಚ್ಚಿ. ಇದು ಶ್ಯಾಂಪೂನಿಂದ ಉಂಟಾಗುವ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲು ಒಡೆಯುವಿಕೆಯನ್ನು ಕಡಿಮೆ ಮಾಡುತ್ತದೆ. ತುಂಬ ಬಿಸಿ ನೀರನ್ನು ಬಳಸಬೇಡಿ. ಅನೇಕ ಮಂದಿ ಹೆಚ್ಚಾಗಿ ತಮ್ಮ ಕೂದಲನ್ನು ತುಂಬ ಬಿಸಿ ನೀರಿನಿಂದ ತೊಳೆಯುತ್ತಾರೆ. ಈ ಅಭ್ಯಾಸವು ಕೂದಲನ್ನು ದುರ್ಬಲಗೊಳಿಸುತ್ತದೆ. ಬಿಸಿ ನೀರು ನೆತ್ತಿಯಿಂದ ನೈಸರ್ಗಿಕ ತೇವಾಂಶವನ್ನು ತೆಗೆದುಹಾಕುತ್ತದೆ. ಇದು ನೆತ್ತಿ ಮತ್ತು ಕೂದಲನ್ನು ಒಣಗಿಸುತ್ತದೆ ಮತ್ತು ನಿರ್ಜೀವಗೊಳಿಸುತ್ತದೆ. ಹಾಗಾಗಿ ಯಾವಾಗಲೂ ನಿಮ್ಮ ಕೂದಲನ್ನು ಉಗುರು ಬೆಚ್ಚಗಿನ ಅಥವಾ ಸಾಮಾನ್ಯ ನೀರಿನಿಂದ ತೊಳೆಯಿರಿ. ಕೊನೆಗೆ ತಣ್ಣೀರಿನಿಂದ ತೊಳೆಯುವುದರಿಂದ ಕೂದಲಿಗೆ ನೈಸರ್ಗಿಕ ಹೊಳಪು ಸಿಗುತ್ತದೆ. ಶ್ಯಾಂಪೂವನ್ನು ನೇರವಾಗಿ ನೆತ್ತಿಗೆ ಹಚ್ಚಬೇಡಿ. ಶ್ಯಾಂಪೂವನ್ನು ನೇರವಾಗಿ ನೆತ್ತಿಗೆ ಹಚ್ಚುವುದು ತಪ್ಪು. ಮೊದಲು ನಿಮ್ಮ ಕೈಯಲ್ಲಿ ಸ್ವಲ್ಪ ಶ್ಯಾಂಪು ಬೆರೆಸಿ ಸ್ವಲ್ಪ ನೀರು ಸೇರಿಸಿ ನೊರೆ ಹೆಚ್ಚಾದಾಗ ಅದನ್ನು ನೆತ್ತಿಗೆ ನಿಧಾನವಾಗಿ ಹಚ್ಚಿ. ನಿಮ್ಮ ಉಗುರುಗಳಿಂದ ಬಲವಾಗಿ ಉಜ್ಜುವ ಬದಲು ನಿಮ್ಮ ಬೆರಳ ತುದಿಯಿಂದ ನಿಧಾನವಾಗಿ ಮಸಾಜ್ ಮಾಡಿ. ಇದು ನಿಮ್ಮ ನೆತ್ತಿ ಮತ್ತು ನಿಮ್ಮ ಕೂದಲನ್ನು ಸುರಕ್ಷಿತವಾಗಿರಿಸುತ್ತದೆ. ಹೆಚ್ಚಾಗಿ ಶ್ಯಾಂಪು ಬಳಸಬೇಡಿ. ಪ್ರತಿದಿನ ಶ್ಯಾಂಪು ಹಚ್ಚುವ ಅಗತ್ಯವಿಲ್ಲ. ವಾರಕ್ಕೆ 2 ರಿಂದ 3 ಬಾರಿ ನಿಮ್ಮ ಕೂದಲನ್ನು ತೊಳೆದರೆ ಸಾಕು. ನಿಮ್ಮ ನೆತ್ತಿ ತುಂಬ ಎಣ್ಣೆಯುಕ್ತವಾಗಿಲ್ಲದಿದ್ದರೆ ಅತಿಯಾಗಿ ಶ್ಯಾಂಪು ಹಚ್ಚುವುದರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ಅಂಶ ನಷ್ಟವಾಗಬಹುದು. ಇದು ಕೂದಲು ಒಡೆಯುವಿಕೆ ಮತ್ತು ಸೀಳುವಿಕೆಗೆ ಕಾರಣವಾಗಬಹುದು. ಕಂಡೀಷನರ್ ಸರಿಯಾಗಿ ಬಳಸಿದರೆ ಕೂದಲು ಮೃದುವಾಗುತ್ತದೆ. ಆದರೆ ಕೂದಲಿನ ಮೇಲ್ಭಾಗಕ್ಕೆ ಮಾತ್ರ ಹಚ್ಚಿಕೊಳ್ಳಿ, ಏಕೆಂದರೆ ಕಂಡೀಷನರ್ ಬೇರುಗಳಿಗೆ ಹಚ್ಚುವುದರಿಂದ ನೆತ್ತಿ ಎಣ್ಣೆಯುಕ್ತವಾಗುತ್ತದೆ ಮತ್ತು ನಿಮ್ಮ ಕೂದಲು ಬೇಗನೆ ಹಾಳಾಗುತ್ತದೆ. ಕಂಡೀಷನರನ್ನು 2 ರಿಂದ 3 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಸಂಪೂರ್ಣವಾಗಿ ತೊಳೆಯಿರಿ. ಒದ್ದೆಯಾದ ಕೂದಲನ್ನು ಬಾಚಬೇಡಿ. ಒದ್ದೆ ಕೂದಲು ಹೆಚ್ಚು ದುರ್ಬಲವಾಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಕೂದಲನ್ನು ಬಾಚಿದರೆ ಹೆಚ್ಚು ಒಡೆಯುತ್ತದೆ. ಇದಕ್ಕಾಗಿ ಕೂದಲನ್ನು ಟವೆಲ್ನಿಂದ ನಿಧಾನವಾಗಿ ಒಣಗಿಸಿ. ಟವೆಲ್ನಿಂದ ನಿಮ್ಮ ಕೂದಲನ್ನು ಬಲವಾಗಿ ಉಜ್ಜಬೇಡಿ, ಬದಲಿಗೆ ಅದನ್ನು ನಿಧಾನವಾಗಿ ಒಣಗಿಸಿ. ನಿಮ್ಮ ಕೂದಲು ಸ್ವಲ್ಪ ಒಣಗಿದ ನಂತರ ಅಗಲವಾದ ಹಲ್ಲಿನ ಬಾಚಣಿಗೆಯಿಂದ ಬಾಚಿ. ಹೇರ್ ಡ್ರೈಯರನ್ನು ಮಿತವಾಗಿ ಬಳಸಿ. ಹೆಚ್ಚಿನ ಶಾಖವು ನಿಮ್ಮ ಕೂದಲಿನ ತೇವಾಂಶವನ್ನು ಕಸಿದುಕೊಳ್ಳಬಹುದು. ನಿಮ್ಮ ಕೂದಲು ನೈಸರ್ಗಿಕ ಗಾಳಿಯಲ್ಲಿ ಒಣಗಲು ಪ್ರಯತ್ನಿಸಿ. ನೀವು ಹೇರ್ ಡ್ರೈಯರನ್ನು ಬಳಸಬೇಕಾದ ಕಡಿಮೆ ತಾಪಮಾನ ಸೆಟ್ಟಿಂಗನ್ನು ಚೂಸ್ ಮಾಡಿ. ಆಂತರಿಕ ಪೋಷಣೆ ಮತ್ತು ಕೂದಲಿಗೆ ಬಾಹ್ಯ ಆರೈಕೆ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ. ಬಲವಾದ ಕೂದಲಿಗೆ ಪ್ರೋಟೀನ್, ಕಬ್ಬಿಣ ಮತ್ತು ಜೀವಸತ್ವಗಳು ಅತ್ಯಗತ್ಯ. ದ್ವಿದಳ ಧಾನ್ಯಗಳು, ಹಸಿರು ತರಕಾರಿಗಳನ್ನು ಸೇವಿಸಿ ಮತ್ತು ಚೆನ್ನಾಗಿ ನೀರು ಕುಡಿಯುವ ಸಮತೋಲಿತ ಆಹಾರವನ್ನು ಕೂದಲಿನ ಬೇರುಗಳು ಬಲಪಡಿಸುತ್ತದೆ. ಹೇರ್ ಮಾಸ್ಕ್. ವಾರಕ್ಕೊಮ್ಮೆ ಮೊಸರು, ಅಲೋವೆರಾ, ಮೊಟ್ಟೆಯಿಂದ ತಯಾರಿಸಿದ ಹೇರ್ ಮಾಸ್ಕ್ ಅನ್ನು ಹಚ್ಚಿ. ಇದು ಕೂದಲಿಗೆ ಹೆಚ್ಚುವರಿ ಪೋಷಣೆ ನೀಡುತ್ತದೆ ಮತ್ತು ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ನಿಮ್ಮ ಕೂದಲನ್ನು ತೊಳೆಯುವಾಗ ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ಹಾನಿಯುಂಟು ಮಾಡಬಹುದು. ಸರಿಯಾದ ನೀರಿನ ತಾಪವನ್ನು ಬಳಸುವುದು, ನಿಮ್ಮ ಕೂದಲನ್ನು ಮಸಾಜ್ ಮಾಡುವುದು, ಸೀಮಿತ ಶ್ಯಾಂಪು ಬಳಸುವುದು, ಸರಿಯಾಗಿ ಒಣಗಿಸುವುದು ಕೂದಲನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು ಮಾಹಿತಿಯಾಗಿದೆ. ನ್ಯೂಸ್18ಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಮತ್ತು ನ್ಯೂಸ್18 ಇದಕ್ಕೆ ಯಾವುದೇ ರೀತಿಯಲ್ಲಿ ಜವಾಬ್ದಾರಿ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಇಷ್ಟವಾದರೆ.